ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕಿಂಗ್ ಆಫ್ ನಟ್ಸ್ ಎಂದು ಕರೆಸಿಕೊಳ್ಳುವಂಥ ಬಾದಾಮಿಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಪಾಯಸವನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ. ನಾವೆಲ್ಲರೂ ಸಾಮಾನ್ಯವಾಗಿ ಬಾದಾಮಿನ ಡ್ರೈ ಫ್ರೂಟ್ಸ್ ಆಗಿ ತಿಂದಿರ್ತೀವಿ. ಒಮ್ಮೆ ಈ ರೀತಿಯಲ್ಲಿ ನಾನು ತೋರಿಸ್ಕೊಟ್ಟಿರುವಂತಹ ಪಾಯಸವನ್ನು ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಬೇಕಾದ ಪದಾರ್ಥಗಳು ಸ್ವಲ್ಪ ಶಾವಿಗೆ, ಏಲಕ್ಕಿ, ಗೋಡಂಬಿ, ಸಕ್ಕರೆ ಹಾಗೂ ನೆನೆಸಿಟ್ಟಿರುವಂಥ ಬಾದಾಮಿ. ನೀವು ಇಮಿಡಿಯೇಟಾಗಿ ಮಾಡಬೇಕು ಅಂತ ಇದ್ದರೆ ಬಿಸಿನೀರಲ್ಲಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ 1 ಅವರ್ ಇಲ್ಲ ಅರ್ಧ ಗಂಟೆ ನೆನೆಸಿದ್ರೂ ಸಹ ಬಾದಾಮಿ ಸಿಪ್ಪೆ ತೆಗಿಬೋದು. ಇಲ್ಲಾಂದರೆ ಮಿನಿಮಮ್ 5-6 ಗಂಟೆಗಳ ಕಾಲ ನೆನೆಸಿಡೋದ್ರಿಂದ ನಾವು ಈಸಿಯಾಗಿ ಬಾದಾಮಿ ಸಿಪ್ಪೆಯನ್ನು ತೆಕ್ಕೋಬೋದು. ಬಾದಾಮಿಯಲ್ಲಿ ಅತ್ಯಂತ ಹೆಚ್ಚಳ ಈ ವಿಟಮಿನ್ ಇದೆ. ಹೀಗೆ ತೆಗೆದಿರುವ ಎಲ್ಲ ಬಾದಾಮಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಏಲಕ್ಕಿನೂ ಸಹ ಇದ್ರ ಜೊತೆಗೇ ಹಾಕಿ ಸ್ವಲ್ಪ ಹಾಲನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ನಯಸ್ಸಾಗೋ ಥರ ಇದನ್ನು ರುಬ್ಕೋಬೇಕು. ನಂತರ ಒಂದು ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಮತ್ತು ಶಾವಿಗೆನ ಹಾಕ್ಕೊಂಡು ಹುರ್ಕೊಳ್ಳಿ. ಶಾವಿಗೆ ಹುರಿದಿದ್ರೂ ಸಹ ಒಮ್ಮೆ ಪಾಯಸ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಹುರ್ಕೊಂಡು ಉಪಯೋಗಿಸ್ಕೊಳ್ಳಿ. ರೋಸ್ಟೆಡ್ ಶಾವಿಗೆ ಆದರೂ ಸಹ 1-2 ನಿಮಿಷಗಳ ಕಾಲ ಹುರಿದು ನಂತರ ಅದಕ್ಕೆ ನೀರು ಬೆರೆಸೋದ್ರಿಂದ ಪಾಯಸದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಹುರಿದಿರುವ ಶಾವಿಗೆಗೆ ನೀರನ್ನು ಹಾಕ್ಕೊಂಡು ಶಾವಿಗೆ ಚೆನ್ನಾಗಿ ಬೇಯೋವರೆಗೂ ಅದನ್ನು ಬೇಯಿಸ್ಕೋಬೇಕು. ಬಾದಾಮಿಯಲ್ಲಿ ವಿಟಮಿನ್ ಇ ಹೇರಳವಾಗಿದೆ. ಬಾದಾಮಿ ಎಣ್ಣೆನ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಉದುರೋ ಸಮಸ್ಯೆನ ಕಡಿಮೆ ಮಾಡ್ಕೋಬೋದು. ಶಾವಿಗೆ ಚೆನ್ನಾಗಿ ಬೆಂದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಬಾದಾಮಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಕೈ ಆಡಿಸಿ ಒಂದು ಕುದಿ ಬಂದ ನಂತರ ನಿಮ್ಮ ರುಚಿಗೆ ಅನುಗುಣವಾಗಿ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಮಿಕ್ಸ್ ಮಾಡ್ಕೋಬೋದು. ಬಾದಾಮಿನ ಆದಷ್ಟು ಮಕ್ಕಳಿಗೆ ಕೊಡೋದ್ರಿಂದ ಅವರ ಮೆದುಳು ಬೆಳವಣಿಗೆಗೆ ತುಂಬಾ ಸಹಕಾರಿ. ಹಾಗೆ ಕೊಟ್ಟರೆ ತಿನ್ನಲ್ಲ ಅನ್ನೋಂಗಿದ್ರೆ ಈ ರೀತಿಯಾಗಿ ಪಾಯಸ ಅಥವಾ ಇನ್ಯಾವುದೇ ಸ್ವೀಟ್ ಎಲ್ಲರೂ ಅದನ್ನು ಹಾಕಿಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೋದು. ಚೆನ್ನಾಗಿ ಒಂದು ಕುದಿ ಬಂದ ನಂತರ ಸಕ್ಕರೆ ಸಹ ಕರಗಿರುತ್ತೆ. ನಂತರ ಸ್ವಲ್ಪ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕಿ ಕೈ ಆಡಿಸಿ 1-2-3 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಈಗ ರುಚಿಯಾದ ಬಾದಾಮಿ ಶಾವಿಗೆ ಪಾಯಸ ರೆಡಿ. ಥ್ಯಾಂಕ್ ಯು.